ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ಈ ಫೋರ್ಸ್ ಆ್ಯಂಡ್ ಪ್ರೆಷರ್ ಈ ಲೆಸನ್ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ದೆನ್ ಟುಡೇ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವಾಟ್ ಆರ್ ದ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ಸೈಡ್ ದ ಟೆಕ್ಸ್ಟ್ ಬುಕ್. ಕೆಲವೊಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗೆ ಅಥವಾ ಎಕ್ಸಾಮ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಎಕ್ಸಸೈಸಲ್ಲಿ ಇಲ್ಲದೇ ಇರ್ತಕ್ಕಂಥ ಕೆಲವೊಂದು ಕ್ವಶನ್ ಆನ್ಸರ್ಸ್ನ ಕೊಡ್ತಾರೆ. ಅವುಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅಂದರೆ ಅವುಗಳು ನಮಗೆ ಅಂದರೆ ಟೆಕ್ಸ್ಟ್ ಬುಕ್ ಯಾರು ರೀಡ್ ಮಾಡ್ತಾರೆ ಅವರು ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಈಸ್ ನಾಟ್ ಓನ್ಲಿ ಯೂಸ್ಫುಲ್ ಟು ಯುವರ್ 8th ಸ್ಟ್ಯಾಂಡರ್ಡ್, ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ಇನ್ ಯುವರ್ ನೆಕ್ಸ್ಟ್ ಹೈಯರ್ ಕ್ಲಾಸಸ್, 9th ಇರ್ಬೋದು, 10th ಇರ್ಬೋದು, PU ಇರ್ಬೋದು. ಸೈನ್ಸ್ ಟೆಕ್ಸ್ಟ್ ಬುಕ್ ನಾವು ಹೆಚ್ಚು ಇನ್ಸೈಡ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನೀವು ಮಾಡ್ತಾ ಹೋದಷ್ಟು ನಿಮಗೆ 10th ತುಂಬ ಯೂಸ್ ಆಗುತ್ತೆ. ಅಲ್ಲಿ ಆದಷ್ಟು 10th PUಗೆಲ್ಲ ಟೆಕ್ಸ್ಟ್ ಬುಕ್ ಒಳಗಡೆ ಇರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ನೇ ಅವರು ಕೊಡೋವಂಥದ್ದು. ಆ್ಯಂಡ್ ದೆನ್ ಲೈನ್ ಟು ಲೈನ್ ಆದಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಮಾಡಿದ್ರೆ ಇಟ್ಸ್ ವೆರಿ ಯೂಸ್ಫುಲ್ ಟು ಯು. ಸೊ ನೋಡೋಣ. ಈ ಫೋರ್ಸ್ ಆ್ಯಂಡ್ ಪ್ರೆಷರ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಫೋರ್ಸ್ ಆ್ಯಂಡ್ ವಾಟ್ ಈಸ್ ಪ್ರೆಷರ್? ಜಸ್ಟ್ ಯು ಹ್ಯಾವ್ ಟು ಚೆಕ್ ಔಟ್ ಇನ್ಸೈಡ್ ದ ಟೆಕ್ಸ್ಟ್ ಬುಕ್ ಇನ್ ದಿಸ್ ಕ್ವಶನ್. ನೀವು ಟೆಕ್ಸ್ಟ್ ಬುಕ್ ಒಳಗಡೆ ಈ ಫೋರ್ಸ್ ಅಂದರೆ ಏನು ಡೆಫಿನೇಷನು ಆ್ಯಂಡ್ ಪ್ರೆಷರ್ ಅಂದರೆ ಏನು, ಈ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಳಗಡೆ ಆನ್ಸರ್ನ ಫಸ್ಟ್ ಕಂಡಿದ್ದೀರಿ. ಆ್ಯಂಡ್ ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ವಾಟ್ ಈಸ್ ಪುಷ್ ಆ್ಯಂಡ್ ವಾಟ್ ಈಸ್ ಪುಲ್? ಪುಷ್ ಆ್ಯಂಡ್ ಪುಲ್ ಅಂದರೆ ಏನು ಅದನ್ನು ನೀವೇ ಆನ್ಸರ್ ಮಾಡಬೇಕು. ಇಲ್ಲಿ ಸಿಗುತ್ತೆ ವಾಟ್ ಈಸ್ ಪುಷಿಂಗ್ ಆ್ಯಂಡ್ ವಾಟ್ ಈಸ್ ಪುಲ್ಲಿಂಗ್ ಅಂತೇಳಿ. ಆ್ಯಂಡ್ ದೆನ್ what are the states of motion of an object? What are the states of motion? States of motion ಅಂದರೆ ಏನು ಅಂತ. ಆ್ಯಂಡ್ ದೆನ್ ಫಸ್ಟ್ ಅದಕ್ಕೆ ಮುಂಚೆ ಪುಷ್ ಆ್ಯಂಡ್ ವಾಟ್ ಈಸ್ ಪುಷ್? ಗಿವ್ 2 ಎಕ್ಸಾಂಪಲ್ ಆಫ್ ಪುಷ್. ವಾಟ್ ಈಸ್ ಪುಲ್? ಗಿವ್ 2 ಎಕ್ಸಾಂಪಲ್ ಆಫ್ ಪುಲ್. ಪುಲ್ಲು ಮತ್ತು ಪುಷ್ ಡೆಫಿನೇಷನ್ನ ಬರೆದು ಎರಡೆರಡು ಉದಾಹರಣೆಗಳನ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ತಗೋಬೇಕು. ಅದಿಲ್ಲೇ ಚಿತ್ರದಲ್ಲೇ ಕಾಣುತ್ತೆ, ಗೊತ್ತಾಗುತ್ತೆ. ಇಲ್ಲೂ ಸಹ ಇದೆ, ಐಡೆಂಟಿಫೈ ದ ಆ್ಯಕ್ಷನ್ ಆಫ್ ಪುಷ್ ಆ್ಯಂಡ್ ಪುಲ್. ಇದು ಲೆಸನ್ ಮಾಡ್ಬೇಕಾದ್ರೆ ವಿಡಿಯೋದಲ್ಲಿ ಯಾವುದೆಲ್ಲ ಪುಲ್ಲಿಂಗಿಗೆ ಬರುತ್ತೆ, ಯಾವುದೆಲ್ಲ ಪುಷಿಂಗಿಗೆ ಬರುತ್ತೆ, ಯಾವುದೆಲ್ಲ ಲಿಫ್ಟಿಂಗಿಗೆ ಬರುತ್ತೆ ಅದನ್ನು ಬರ್ದಿರ್ತೀನಿ. ಈ ಬಾಕ್ಸಲ್ಲಿ ಇರ್ತಕ್ಕಂಥದ್ದನ್ನ ನೀವು ಎಕ್ಸಾಂಪಲ್ ಆಗಿ ಇಲ್ಲಿರ್ತಕ್ಕಂಥ ವರ್ಡ್ಸ್ನ ತಗೊಳ್ಬೋದು. ಇಲ್ಲೇ ಇದೆ ನೋಡಿ, ವಾಟ್ ಈಸ್ ಫೋರ್ಸ್? ಫೋರ್ಸ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್ನ ಸಹ ತಗೊಳ್ಳಿ. ಇಲ್ಲೇ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಎಕ್ಸಾಂಪಲ್ ಸಿಗುತ್ತೆ. ಆ್ಯಂಡ್ ಹೌ ದ ಫೋರ್ಸ್ ಆರ್ ಡ್ಯೂ ಟು ಆ್ಯನ್ ಇಂಟರಾಕ್ಷನ್. ಒಂದಕ್ಕೊಂದು ಬಲ ಅನ್ನೋದು ಯಾವ ರೀತಿ ವರ್ತಿಸುತ್ತೆ ಅನ್ನೋದಕ್ಕೆ ಇಲ್ಲಿ ತುಂಬ ಎಕ್ಸಾಂಪಲ್ಸ್ ವಿತ್ ಡಯಾಗ್ರಾಮ್ ಜೊತೆನೇ ಇದೆ. ಇವುಗಳನ್ನು ಎಕ್ಸಾಂಪಲ್ ತಗೊಂಡು ಬರೀಬೋದು. ಆ್ಯಂಡ್ ದೆನ್ ಫಸ್ಟ್ ಫೋರ್ಸ್ ಆರ್ ಡ್ಯೂ ಟು ಹೌ ಫೋರ್ಸ್ ಆರ್ ಡ್ಯೂ ಟು ಇಂಟರಾಕ್ಷನ್ ಅನ್ನೋದಕ್ಕೆ ಎಕ್ಸಾಂಪಲ್ ಮೂಲಕ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಆ್ಯಂಡ್ ದೆನ್ ದ ಇನ್ನೊಂದು ಕ್ವಶನ್ನ ಕೊಡ್ತೀನಿ ನಿಮಗೆ. ಇಂಟ್ರಾಕ್ಷನ್ ಆಫ್ ಫೋರ್ಸ್ ಕ್ಯಾನ್ ಹ್ಯಾವ್ ಎನಿ ಡೈರೆಕ್ಷನ್ ಆರ್ ಎನಿ ಚೇಂಜ್ ದ ಸ್ಟೇಟ್ಸ್ ಆಫ್ ಮೋಷನ್ ಅಂತೇಳಿ. ಇಂಟರಾಕ್ಷನ್ ಆಫ್ ಫೋರ್ಸಿಂದ ದಿಕ್ಕುಗಳೇನಾದರೂ ಬದಲಾಗುತ್ತಾ ಅಥವಾ ಸ್ಥಿತಿ ಬದಲಾಗುತ್ತಾ ಅಂತೇಳಿ ಕ್ವಶನ್ ಕೇಳ್ತಿದ್ದೀನಿ. ಈ ಒಂದು ಸಿಚುವೇಶನ್ನ ಎಕ್ಸಾಂಪಲ್ಸ್ಗಳನ್ನ ಓದಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ನೋಡಿ, ಇದೆಲ್ಲವೂ ಎಕ್ಸಾಂಪಲ್ಲೇ. ಎ ಮ್ಯಾನ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಎ ಸ್ಟೇಷನರಿ ಕಾರಿಂದ ನಿಂತಿರೋದು ಮತ್ತು ಅದನ್ನು ತಳ್ಳುತ್ತಿರೋದು, ಪುಲ್ ಮಾಡ್ತಿರೋದು. ಇಲ್ಲಿ ಪುಲ್ ಅಂದರೆ ಎಳೆಯೋದು, ಪುಷ್ ಅಂದರೆ ತಳ್ಳೋದು, ಇದು ಎಳೆಯೋದು. ಇವುಗಳನ್ನೇ ಎಕ್ಸಾಂಪಲ್ ಆಗಿ ತಗೋಬೋದು ನಾವು, ಪುಷ್ ಆ್ಯಂಡ್ ಪುಲ್ಗೂ ಸಹ. ಆ್ಯಂಡ್ ಇವಾಗ ಕೇಳಿದಂಥ ಫೋರ್ಸ್ ಇಂಟರಾಕ್ಷನ್ಗೆ ಇಲ್ಲಿ ನೋಡಿ, ಫಾರ್ ದೀಸ್ ಎಕ್ಸಾಂಪಲ್ಸ್ ಯಾವ ರೀತಿ ಅದು ವರ್ತಿಸುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಕೇಳಿದ್ನಲ್ಲ ಕ್ವಶನ್, ಆಬ್ಜೆಕ್ಟ್ ಮಸ್ಟ್ ಇಂಟರಾಕ್ಟ್ ಫಾರ್ ಎ ಫೋರ್ಸ್ ಟು ಕಮ್ ಇನ್ ಟು ಪ್ಲೇ. Thus, an interaction of one object with another object results in a force between two objects. ಎರಡು ವಸ್ತುಗಳ ನಡುವೆ ಮಾತ್ರ ಬಲ ಪ್ರಯೋಗ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಮಾಡಿ. ಆ್ಯಂಡ್ ವಾಟ್ ಈಸ್ ಎಕ್ಸ್ಪ್ಲೋರಿಂಗ್ ಫೋರ್ಸ್?
ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅಂದರೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ನಿಮಗೆ? ಹುಡುಕ್ತೀರಾ? ಆರ್ force applied an object in the same direction and to one another. Now recall what happens when your friend pushed a heavy box. ಬೇಡ, ಎಕ್ಸ್ಪ್ಲೋರಿಂಗ್ ಫೋರ್ಸ್ ಬದಲು when the force applied a same direction or opposite direction, what happens? ಇದಕ್ಕೆ ಇಲ್ಲೇ ಉತ್ತರ ಸಿಗುತ್ತೆ ನಿಮಗೆ. ಒಂದು ವೇಳೆ ಬಲವನ್ನು ಒಂದೇ ದಿಕ್ಕಿನಲ್ಲಿ ತಳ್ಳಿದ್ರೆ ಕೊಟ್ಟರೆ ಯಾವುದಾದ್ರೂ ಒಂದು ವಸ್ತುವಿಗೆ ಏನಾಗುತ್ತೆ, ಅಥವಾ ಆಪೋಸಿಟ್ ಡೈರೆಕ್ಷನಲ್ಲಿ ದ ಫೋರ್ಸ್ ಕ್ಯಾನ್ ಅಪ್ಲೈಡ್ ಆನ್ ಆಬ್ಜೆಕ್ಟ್ ಈ ಸೇಮ್ ಡೈರೆಕ್ಷನ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಆ್ಯಂಡ್ ಆಪೋಸಿಟ್ ವಾಟ್ ಹ್ಯಾಪನ್ಸ್, ಏನಾಗುತ್ತೆ ಅನ್ನೋದನ್ನು ನೀವು ಹುಡುಕ್ಬಿಟ್ಟು ಬರೀಬೋದು. ಇಲ್ಲೇ ಇದೆ ನೋಡಿ. ಇಫ್ ದ ಟೂ ಫೋರ್ಸಸ್ ಆ್ಯಕ್ಟ್ ಆನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ಅನ್ ಆಬ್ಜೆಕ್ಟ್, ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಫೋರ್ಸಸ್. ಅದೇ ರೀತಿ ಇಲ್ಲಿದೆ ನೋಡಿ. Same direction. The force applied on object in the same direction and to one another. ಇದಿಷ್ಟೇ ಆನ್ಸರ್. ಅರ್ಥ ಆಯ್ತಾ? When both of you were pushing a heavy box for opposite direction. ಎರಡು ಅಪೋಸಿಟ್ ಡೈರೆಕ್ಷನ್ ಇದ್ರೆ ಅಥವಾ ಎರಡು ಸೇಮ್ ಡೈರೆಕ್ಷನ್ ಇದ್ರೆ ಅದಕ್ಕೂ ಸಹ ಕೇಳಿದ್ದಾರೆ. ಅದನ್ನು ಬೇಕಾದರೆ ನೀವು ಹೋಗ್ಬೋದು, ಇಲ್ಲ ಅಂದರೆ ಏನು ಬೇಡ. Recall the tug of war. ಟು ಟೀಮ್ ಪುಲ್ ಈಕ್ವಲಿ ಹಾಟ್, ದ ರೂಪ್ ಡಸ್ ನಾಟ್ ಮೂವ್. ಯಾವುದೇ ರೀತಿ ಮೂಮೆಂಟ್ ಇರಲ್ಲ ಅಷ್ಟೆ. ಎರಡು ಸೇಮ್ ಫೋರ್ಸಸ್ ಇದ್ದಾಗ ಒಂದು ಸೈಡು ಮತ್ತು ಅನದರ್ ಸೈಡಿಂದ ಏನಾಗುತ್ತೆ, ನೋ ಮೂವ್ ಇನ್ ಎನಿ ಡೈರೆಕ್ಷನ್, ಯಾವುದೇ ದಿಕ್ಕಿಗೆ ಚಲಿಸೋದಿಲ್ಲ ಅಂತ. ಆ್ಯಂಡ್ ದೆನ್ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್? ಮ್ಯಾಗ್ನಿಟ್ಯೂಡ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಅದರದ್ದು ಡೆಫಿನೇಷನ್ ಇದೆ. ದ ಸ್ಟ್ರೆಂತ್ ಆಫ್ ಎ ಫೋರ್ಸ್ ಈಸ್ ಯೂಶುವಲಿ ಎಕ್ಸ್ಪ್ರೆಸ್ಡ್. ದೆನ್ ಮ್ಯಾಗ್ನಿಟ್ಯೂಡ್ ಅದಕ್ಕೆ ಯಾವಾಗಲೂ ಎಷ್ಟಿರುತ್ತೆ, ಯಾವುದಾದ್ರು ವಸ್ತು ಮೇಲೆ ನಾವು ಅಪ್ಲೈಡ್ ಮಾಡಿದ್ರೆ ಯಾವ ರೀತಿ ಎಫೆಕ್ಟ್ಸ್ ಆಗುತ್ತೆ ಅಂತಲೂ ಇದೆ, ಅದನ್ನು ನೀವು ತಗೊಳ್ಬೋದು. ಜನರಲಿ ಈ ಲೆಸನ್ಗಿಂತ ನಾನು ನೆಕ್ಸ್ಟ್ ಲೆಸನ್ಗಳಲ್ಲಿ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕ್ವಶನ್ಸ್ ಬರುತ್ತೆ. ಈಗ ಸಿಂಪಲ್ ಆಗಿ ತಗೊಳ್ಳಿ. ಹೌ ದ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಇದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಬೇರೆ ಕ್ವಶನ್ಸ್ನ ಕೊಡ್ತೀನಿ. ಇಲ್ಲಿದೆ ನೋಡಿ. ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ವಾಟ್ ಈಸ್ ಚೇಂಜ್? ಇದೇನೆ ಕ್ವಶನ್. ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಅನ್ನೋದಕ್ಕೆ ದ ಫೋರ್ಸ್ ಮೇ ಬ್ರಿಂಗ್ ಎ ಚೇಂಜ್ ಇನ್ ಇಟ್ಸ್. ವಾಟ್ ಈಸ್, ಇಲ್ಲೂ ಇದೆ ನೋಡಿ ಡೆಫಿನೇಷನ್. ವಾಟ್ ಈಸ್ ಸ್ಟೇಟ್ ಆಫ್ ಮೋಷನ್ ಅನ್ನೋದಕ್ಕೆ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಡಿಸ್ಕ್ರೈಬ್ಡ್ ಬೈ ಇಟ್ಸ್ ಸ್ಪೀಡ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮೋಷನ್. ದ ಸ್ಟೇಟ್ ಆಫ್ ರೆಸ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಸ್ಟೇಟ್ ಆಫ್ ಝೀರೋ. ಇದು ಹಾಕ್ಬೋದು. ಅಥವಾ ಆನ್ ಆಬ್ಜೆಕ್ಟ್ ಮೇ ಬಿ ಅಟ್ ರೆಸ್ಟ್ ಆರ್ ಇನ್ ಮೋಷನ್, ಬೋತ್ ಆರ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಇದನ್ನು ಸಹ ಡೆಫಿನೇಷನ್ ಆಗಿ ತಗೋಬೋದು. ಆ್ಯಂಡ್ ಹೌ ಎನ್ ಆಬ್ಜೆಕ್ಟ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಇಲ್ಲಿದೆ ನೋಡಿ. ಹೇಗೆ ಒಂದು ವಸ್ತು ತನ್ನ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳುತ್ತೆ. ಹೌ ಆ್ಯನ್ ಆಬ್ಜೆಕ್ಟ್ ಚೇಂಜ್ ಇಸ್ ಸ್ಟೇಟ್ ಆಫ್ ಮೋಷನ್. ಅದಕ್ಕೆ ಇಲ್ಲಿಂದ ಬರೀರಿ, ಇಲ್ಲಿಂದ ಇಲ್ಲಿವರೆಗೂ ಬರೀಬೋದು. ದೆನ್ ಎಫೆಕ್ಟ್ಸ್ ಆಫ್ ಫೋರ್ಸ್ ಆನ್ ಆಬ್ಜೆಕ್ಟ್. ಯಾವುದೇ ಒಂದು ವಸ್ತುವಿಗೆ ಬಲವನ್ನು ಹಾಕಿದಾಗ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದಕ್ಕೆ ರೈಟ್ ಟು ಎಕ್ಸಾಂಪಲ್ ದ ಎಫೆಕ್ಟ್ಸ್ ಆಫ್ ಫೋರ್ಸ್ ಆಫ್ ಆನ್ ಆಬ್ಜೆಕ್ಟ್. ಈ ಒಂದು ಎಕ್ಸಾಂಪಲ್ಸ್ಗಳನ್ನೇ ನೀವು ಕೊಡ್ಬೋದು. ಇದನ್ನೇ ಬರೀರಿ, ಪರವಾಗಿಲ್ಲ. ಇದನ್ನು ನಾನು ಕ್ಲಾಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ದೆನ್ what are the applications or examples in force of an object may change its shape. ಯಾವ ರೀತಿ ವಸ್ತುವಿನ ಆಕಾರವನ್ನು ಬದಲಾಯಿಸುತ್ತೆ ಬಲವನ್ನು ಹಾಕಿದಾಗ ಅಂತೇಳಿ ಇದೇ ಅಪ್ಲಿಕೇಶನ್ಸು. ಈ ಅಪ್ಲಿಕೇಶನ್ಸಲ್ಲೇ ಚಿಕ್ಕದಾದಂತಹ 3 ರಿಂದ 4 ಅಪ್ಲಿಕೇಶನ್ಸ್ನ ನೀವು ಬರ್ಕೋಬೋದು. ಆ್ಯಂಡ್ ದೆನ್ ವಾಟ್ ಈಸ್ ಮಸ್ಕ್ಯುಲರ್ ಫೋರ್ಸ್? ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ಎಕ್ಸಾಂಪಲ್ ಹುಡುಕಿ ನೀವೇ. Write 2 types of contact forces. Okay, what is contact force? ಅದು ಸಿಗುತ್ತೆ. ಆ್ಯಂಡ್ ಮಸ್ಕ್ಯುಲರ್ ಫೋರ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ವಾಟ್ ಆರ್, ಇಲ್ಲಿ ಇದೆ ನೋಡಿ.
ಮಸ್ಕ್ಯುಲರ್ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ. ಇಲ್ಲಿಂದ ತಗೊಳ್ಳಿ ವಾಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದಕ್ಕೆ, ಆ್ಯಂಡ್ ವಾಟ್ ಈಸ್ ಫ್ರಿಕ್ಷನ್. ಟೂ ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸಸ್. ಮಸ್ಕ್ಯುಲರ್ ಫೋರ್ಸ್ ಮತ್ತು ಫ್ರಿಕ್ಷನ್ನು ಎರಡು ವಿಧದ ಕಾಂಟ್ಯಾಕ್ಟ್ ಫೋರ್ಸ್ಗಳೇ. ಆ್ಯಂಡ್ ವಾಟ್ ಈಸ್ ನಾನ್ ಕಾಂಟ್ಯಾಕ್ಟ್. ಮತ್ತು ಇದನ್ನು ಡಿಫ್ರೆನ್ಸ್ ಥರನೂ ನೀವು ಟ್ರೈ ಮಾಡ್ಬೋದು ಬರೆಯೋದಕ್ಕೆ. ವಾಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸಸ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ನ ಟ್ರೈ ಮಾಡಿ. ಆ್ಯಂಡ್ ರೈಟ್ ದ ಟೈಪ್ಸ್ ಆಫ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಯಾವ್ದಾವುದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಇದೆ ಬರೀರಿ. ಮ್ಯಾಗ್ನೆಟಿಕ್ ಫೋರ್ಸ್ ಇದೆ ಇಲ್ಲಿ ನೋಡಿ, ಫ್ರಿಕ್ಷನ್ಗೆ ಇಲ್ಲ ಆನ್ಸರ್ ಸಿಗುತ್ತೆ. ಇಲ್ಲಿಂದ ತಗೊಳ್ಳಿ ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್, ಇಲ್ಲಿಂದ ಇಲ್ಲಿವರೆಗೆ ಫ್ರಿಕ್ಷನ್ಗೆ. ಆ್ಯಂಡ್ ದೆನ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ಗೆ ಇಲ್ಲೇ ಸಿಗುತ್ತೆ ಎ ಫೋರ್ಸ್ ಎ ಮ್ಯಾಗ್ನೆಟ್ ಕ್ಯಾನ್ ಎಕ್ಸರ್ಟ್. ಇಲ್ಲಿಂದ ತಗೋದು ಅಥವಾ ಇಲ್ಲಿಂದ ಬೇಕಾದ್ರೆ ತಗೋದು. ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಮ್ಯಾಗ್ನೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ಕಾಂಟ್ಯಾಕ್ಟ್ಸ್. ಅಥವಾ ಇಲ್ಲಿಂದ ಆ ಡೆಫಿನೇಷನ್ಗೆ ಇಲ್ಲಿಂದ ತಗೊಳ್ಳಿ. ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಇಲ್ಲಿಂದ ಡಿಫ್ರೆನ್ಸ್ ಬರೆದ್ರೆ ನೀವು ಇದನ್ನೆಲ್ಲವನ್ನು ಬರೀಬೋದು. ಆ್ಯಂಡ್ ವಾಟ್ ಈಸ್ ಗ್ರಾವಿಟೇಷನ್, ಅಥವಾ ವಾಟ್ ಈಸ್ ಫೋರ್ಸ್ ಆಫ್ ಗ್ರಾವಿಟಿ ಆರ್ ವಾಟ್ ಈಸ್ ಗ್ರಾವಿಟಿ. ಆ್ಯಂಡ್ ವಾಟ್ ಈಸ್ ಪ್ರೆಷರ್, ಆವಾಗಲೇ ಫಸ್ಟ್ ಕ್ವಶನೇ ಕೊಟ್ಟೆ ಅಲ್ವಾ. ಆ್ಯಂಡ್ ರೈಟ್ ದ ಫಾರ್ಮುಲಾ ಆಫ್ ಪ್ರೆಷರ್. ಆ್ಯಂಡ್ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲೇ ಸಿಗುತ್ತೆ ನಿಮಗೆ. ಆಯ್ತಾ. ಆ್ಯಂಡ್ ಹೌ ದ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಎಕ್ಸರ್ಟ್ ಪ್ರೆಷರ್ ಅನ್ನೋದಕ್ಕೆ ಒಂದೊಂದು ಉದಾಹರಣೆ ಕೊಡಿ. ಎಕ್ಸ್ಪೆರಿಮೆಂಟ್ಸ್ನ ಬರೀರಿ, ಇವುಗಳನ್ನ ಎಕ್ಸ್ಪ್ಲೈನ್ ಮಾಡಿ. ಇದು ಒಂದು ಲಿಕ್ವಿಡ್ಗೆ ಇದು, ಅಥವಾ ಇದು ಯಾವುದಾದ್ರೂ ಒಂದು ತಗೊಳ್ಳಿ. ಲಿಕ್ವಿಡ್ ಯಾವ್ದು, ಲಿಕ್ವಿಡ್ ಎಕ್ಸರ್ಟ್ ಪ್ರೆಷರ್. ಅದೇ ಥರ ಹೌ ದ ಗ್ಯಾಸ್ ಎಕ್ಸರ್ಟ್ ಪ್ರೆಷರ್ ಇದೆ ಅದಕ್ಕೆ ಉದಾಹರಣೆ. ಆ್ಯಂಡ್ ವಾಟ್ ಈಸ್ ಅಟ್ಮಾಸ್ಫಿಯರ್, ಒನ್ ವರ್ಡ್. ಆ್ಯಂಡ್ ವಾಟ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಗಿವ್ ಎನ್ ಎಕ್ಸಾಂಪಲ್. Then write a short note. Otto von Guericke, ಒಬ್ಬ ಜರ್ಮನ್ ಸೈಂಟಿಸ್ಟ್ ಬಗ್ಗೆ ಒಂದು ಶಾರ್ಟ್ ನೋಟ್. ಡಿಡ್ ಯು ನೋ ಹೌದು ಅವನು ಯಾವ ರೀತಿ ವೆಸಲ್ಸ್ ಇಂದ ಗಾಳಿನ ಹೊರಗೆ ತೆಗ್ದ, ಅದೇ ಯಾವ ರೀತಿ ಡ್ರಾಮ್ಯಾಟಿಕ್ ಶೋ ಮಾಡ್ದ ಅಂತ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಶಾರ್ಟ್ ನೋಟ್ ನಿಮ್ಮ ನಾಲೆಡ್ಜ್ಗೆ ಇಟ್ಕೋಬೋದು. ಇದಿಷ್ಟು ಅಡಿಷನಲ್ ಕ್ವಶನ್ ಇಂದ ಟೆಕ್ಸ್ಟ್ ಬುಕ್. ಆ್ಯಂಡ್ ದೆನ್ ಇಲ್ಲೇ ಸಿಂಪಲ್ ಆಗಿ ನಿಮಗೆ ಎಷ್ಟೊಂದು ಕ್ವಶನ್ಸ್ಗಳಿದೆ ಉತ್ತರ ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಬೇರೆ ಲೆಸನ್ ಅಲ್ಲಿ ಇನ್ನಷ್ಟು ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ತಗೊಳ್ಳೋಣ. ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದೇನಾದ್ರೂ ನಿಮ್ಗೆ ಯೂಸ್ ಆಗ್ಬೋದು ಅನ್ಕೋತೀನಿ. ಆ್ಯಂಡ್ ದೆನ್ ನಿಮಗೆ ಗೊತ್ತಿದ್ರೆ ಏನಾದರೂ ಒಂದು ಎಕ್ಸ್ಟ್ರಾ 5 ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೀವು ಟೆಕ್ಸ್ಟ್ ಬುಕ್ ಒಳಗಡೆ ಪಿಕ್ ಮಾಡಿ ತೆಗೆದು ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಅಂದರೆ ನೀವು ಟೆಕ್ಸ್ಟ್ ಬುಕ್ ಓದಿದಾಗ ಆಗುತ್ತೆ. ಈ ರೀತಿ ಆನ್ ಕ್ವಶನ್ ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ಟ್ರೈ ಮಾಡಿದ್ರೆ ಅಷ್ಟೇ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದರೂ ಅರ್ಥ ಆಗಲಿಲ್ಲ ಅಥವಾ ಡೌಟ್ಸ್ ಇತ್ತು ಅಥವಾ ಬೇರೆ ಥರ ಏನಾದರೂ ಕ್ವಶನ್ಸ್ ಬೇಕಿತ್ತು ನಿಮಗೆ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ ಚೆಕ್ ಮಾಡಿ. ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಡೌಟ್ಸ್ ಇತ್ತು ಅಂತ ಅಲ್ಲಿ ಕ್ವಶನ್ ಮಾಡಿ. ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.